ಅಡುಗೆ ಸಲಹೆಗಳು. ಅಡುಗೆ ಆರಂಭಿಸುವ ಮೊದಲು ಎಲ್ಲಾ ಪದಾರ್ಥಗಳನ್ನು ಸಿದ್ಧವಾಗಿಟ್ಟುಕೊಳ್ಳಿ. ತರಕಾರಿಗಳನ್ನು ಚೆನ್ನಾಗಿ ತೊಳೆದು ನಂತರ ಕತ್ತರಿಸಿ. ತಾಜಾ ಪದಾರ್ಥಗಳು ಉತ್ತಮ ರುಚಿ ನೀಡುತ್ತವೆ. ಉಪ್ಪನ್ನು ನಿಧಾನವಾಗಿ ಸೇರಿಸಿ. ಎಣ್ಣೆಯನ್ನು ಅತಿಯಾಗಿ ಬಿಸಿ ಮಾಡಬೇಡಿ. ಮಸಾಲೆಗಳನ್ನು ಕಡಿಮೆ ಉರಿಯಲ್ಲಿ ಹುರಿಯಿರಿ. ಬೇಳೆಗಳನ್ನು ನೆನೆಸಿಟ್ಟು ಬೇಯಿಸಿ. ಅನ್ನ ಬೇಯಿಸುವಾಗ ಸರಿಯಾದ ನೀರಿನ ಪ್ರಮಾಣ ಬಳಸಿ. ಹಸಿರು ಸೊಪ್ಪುಗಳನ್ನು ಹೆಚ್ಚು ಬೇಯಿಸಬೇಡಿ. ಅಡುಗೆ ಮಾಡುವಾಗ ಸ್ವಚ್ಛತೆ ಕಾಪಾಡಿ. ಶುಂಠಿ ಮತ್ತು ಬೆಳ್ಳುಳ್ಳಿ ತಾಜಾ ಬಳಸಿದರೆ ರುಚಿ ಹೆಚ್ಚುತ್ತದೆ. ನಿಂಬೆ ರಸವನ್ನು ಕೊನೆಯಲ್ಲಿ ಸೇರಿಸಿ. ಬಿಸಿ ಎಣ್ಣೆಯಲ್ಲಿ ನೀರು ಬೀಳದಂತೆ ಎಚ್ಚರಿಕೆ ವಹಿಸಿ. ಕುಕ್ಕರ್ ಗ್ಯಾಸ್ಕೆಟ್ ಅನ್ನು ನಿಯಮಿತವಾಗಿ ಪರಿಶೀಲಿಸಿ. ಉಳಿದ ಆಹಾರವನ್ನು ತಕ್ಷಣ ಫ್ರಿಡ್ಜ್ನಲ್ಲಿ ಇಡಿ. ಹಾಲನ್ನು ಕುದಿಸಿ ತಂಪಾದ ನಂತರ ಸಂಗ್ರಹಿಸಿ. ದೋಸೆ ಹಿಟ್ಟನ್ನು ಚೆನ್ನಾಗಿ ಹುಳಿಯಾಗಲು ಬಿಡಿ. ಇಡ್ಲಿ ಹಿಟ್ಟಿಗೆ ಸ್ವಲ್ಪ ಮೆಂತ್ಯ ಸೇರಿಸಿ. ಈರುಳ್ಳಿಯನ್ನು ನಿಧಾನವಾಗಿ ಹುರಿದರೆ ಸಿಹಿ ರುಚಿ ಬರುತ್ತದೆ. ಟೊಮೆಟೊಗಳನ್ನು ಮೃದುವಾಗುವವರೆಗೆ ಬೇಯಿಸಿ. ಚಪಾತಿ ಹಿಟ್ಟನ್ನು ಕನಿಷ್ಠ 20 ನಿಮಿಷ ನೆನೆಸಿಡಿ. ಚಪಾತಿಗೆ ಸ್ವಲ್ಪ ಎಣ್ಣೆ ಸೇರಿಸಿದರೆ ಮೃದುವಾಗುತ್ತದೆ. ತರಕಾರಿಗಳನ್ನು ಅತಿಯಾಗಿ ಬೇಯಿಸಬೇಡಿ. ಪಲ್ಯಕ್ಕೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಸೇರಿಸಿ. ಸಾಂಬಾರ್ ಪುಡಿಯನ್ನು ಗಾಳಿಯಾಡದ ಡಬ್ಬಿಯಲ್ಲಿ ಇಡಿ. ತೆಂಗಿನಕಾಯಿಯನ್ನು ಫ್ರಿಡ್ಜ್ನಲ್ಲಿ ಸಂಗ್ರಹಿಸಿ. ಪಲಾವ್ಗೆ ಬಸ್ಮತಿ ಅಕ್ಕಿ ಉತ್ತಮ. ಮೊಸರು ತಯಾರಿಸಲು ಬೆಚ್ಚಗಿನ ಹಾಲು ಬಳಸಿ. ಉಪ್ಪಿನಕಾಯಿ ತೆಗೆದುಕೊಳ್ಳಲು ಒಣ ಚಮಚ ಬಳಸಿ. ಅಡುಗೆ ಮಾಡುವಾಗ ರುಚಿ ಪರೀಕ್ಷಿಸಿ. ಸೂಪ್ಗೆ ತಾಜಾ ಮೆಣಸು ಸೇರಿಸಿ. ಅಕ್ಕಿಯನ್ನು ಬೇಯಿಸುವ ಮೊದಲು ತೊಳೆಯಿರಿ. ಬಾಳೆಹಣ್ಣನ್ನು ಫ್ರಿಡ್ಜ್ನಲ್ಲಿ ಇಡಬೇಡಿ. ಬೆಣ್ಣೆಯನ್ನು ತಂಪಾದ ಸ್ಥಳದಲ್ಲಿ ಇಡಿ. ಕಾಫಿ ಪುಡಿಯನ್ನು ಗಾಳಿಯಾಡದ ಡಬ್ಬಿಯಲ್ಲಿ ಇಡಿ. ಚಹಾಕ್ಕೆ ತಾಜಾ ನೀರು ಬಳಸಿ. ಕರಿದ ಆಹಾರವನ್ನು ಟಿಶ್ಯೂ ಮೇಲೆ ಇಡಿ. ಮೀನಿಗೆ ನಿಂಬೆ ಮತ್ತು ಅರಿಶಿನ ಹಚ್ಚಿ. ಮಾಂಸವನ್ನು ಸರಿಯಾಗಿ ಮೆರಿನೇಟ್ ಮಾಡಿ. ಮೊಟ್ಟೆ ತಾಜಾ ಇದೆಯೇ ಎಂದು ನೀರಿನಲ್ಲಿ ಪರೀಕ್ಷಿಸಿ. ಪನೀರನ್ನು ಬೆಚ್ಚಗಿನ ನೀರಿನಲ್ಲಿ ನೆನೆಸಿದರೆ ಮೃದುವಾಗುತ್ತದೆ. ಪಾಸ್ತಾಗೆ ಸಾಕಷ್ಟು ನೀರು ಬಳಸಿ. ನೂಡಲ್ಸ್ ಅತಿಯಾಗಿ ಬೇಯಿಸಬೇಡಿ. ಬೇಯಿಸಿದ ಆಲೂಗಡ್ಡೆ ತಣ್ಣಗಾದ ನಂತರ ಸಿಪ್ಪೆ ತೆಗೆಯಿರಿ. ಅಣಬೆಗಳನ್ನು ನೀರಿನಲ್ಲಿ ನೆನೆಸಬೇಡಿ. ಬೆಂಡೆಕಾಯಿಯನ್ನು ಒಣಗಿಸಿ ನಂತರ ಕತ್ತರಿಸಿ. ಬದನೆಕಾಯಿಯನ್ನು ಕತ್ತರಿಸಿದ ಬಳಿಕ ನೀರಿನಲ್ಲಿ ಇಡಿ. ಕ್ಯಾರೆಟ್ ಸಿಪ್ಪೆಯನ್ನು ತೆಳುವಾಗಿ ತೆಗೆಯಿರಿ. ಬೀಟ್ರೂಟ್ ಕೈಗೆ ಬಣ್ಣ ಹಚ್ಚದಂತೆ ಕೈಗವಸು ಬಳಸಿ. ಹಸಿಮೆಣಸನ್ನು ಫ್ರಿಡ್ಜ್ನಲ್ಲಿ ಇಡಿ. ಕರಿಬೇವು ಸೊಪ್ಪನ್ನು ಒಣಗಿಸಿ ಸಂಗ್ರಹಿಸಬಹುದು. ಕೊತ್ತಂಬರಿ ಸೊಪ್ಪನ್ನು ಕಾಗದದಲ್ಲಿ ಸುತ್ತಿ ಇಡಿ. ಮಸಾಲೆ ಪುಡಿಗಳನ್ನು ನೇರ ಸೂರ್ಯನ ಬೆಳಕಿನಿಂದ ದೂರ ಇಡಿ. ಅಡುಗೆಗೆ ಉತ್ತಮ ಗುಣಮಟ್ಟದ ಎಣ್ಣೆ ಬಳಸಿ. ತುಪ್ಪವನ್ನು ಸ್ವಚ್ಛ ಚಮಚದಿಂದ ಮಾತ್ರ ತೆಗೆದುಕೊಳ್ಳಿ. ಸಕ್ಕರೆಯನ್ನು ಒಣ ಡಬ್ಬಿಯಲ್ಲಿ ಇಡಿ. ಬೆಲ್ಲವನ್ನು ಗಾಳಿಯಾಡದ ಪಾತ್ರೆಯಲ್ಲಿ ಇಡಿ. ಪಾಯಸವನ್ನು ನಿಧಾನ ಉರಿಯಲ್ಲಿ ಬೇಯಿಸಿ. ಹೋಳಿಗೆ ಹಿಟ್ಟನ್ನು ಚೆನ್ನಾಗಿ ಕಲಸಿ. ಉಪ್ಪಿಟ್ಟು ಮೃದುವಾಗಲು ನೀರಿನ ಪ್ರಮಾಣ ಸರಿಯಾಗಿರಲಿ. ಅವಲಕ್ಕಿ ಮಾಡುವ ಮೊದಲು ತೊಳೆದು ನೀರು ಬಸಿಯಿರಿ. ವಡೆ ಹಿಟ್ಟನ್ನು ಚೆನ್ನಾಗಿ ಅರೆಸಿ. ಬಜ್ಜಿ ಹಿಟ್ಟಿಗೆ ಸ್ವಲ್ಪ ಅಕ್ಕಿ ಹಿಟ್ಟು ಸೇರಿಸಿ. ಪಕೋಡ ಕರಿಯುವಾಗ ಮಧ್ಯಮ ಉರಿ ಬಳಸಿ. ಚಟ್ನಿಯನ್ನು ತಾಜಾ ಮಾಡಿ. ಸಾಂಬಾರ್ಗೆ ತುಪ್ಪದ ಒಗ್ಗರಣೆ ಹಾಕಿ. ರಸಂಗೆ ಮೆಣಸು ಮತ್ತು ಜೀರಿಗೆ ಮುಖ್ಯ. ಮೊಳಕೆ ಕಾಳುಗಳು ಆರೋಗ್ಯಕರ. ಸಿರಿಧಾನ್ಯಗಳನ್ನು ಆಹಾರದಲ್ಲಿ ಸೇರಿಸಿ. ಕಡಿಮೆ ಎಣ್ಣೆ ಬಳಸಿ ಅಡುಗೆ ಮಾಡಿ. ಉಪ್ಪಿನ ಸೇವನೆಯನ್ನು ನಿಯಂತ್ರಿಸಿ. ಹೆಚ್ಚು ತರಕಾರಿಗಳನ್ನು ಆಹಾರದಲ್ಲಿ ಸೇರಿಸಿ. ಋತುವಿನ ಹಣ್ಣುಗಳನ್ನು ಸೇವಿಸಿ. ನೀರನ್ನು ಸಾಕಷ್ಟು ಕುಡಿಯಿರಿ. ಫ್ರೋಜನ್ ಆಹಾರವನ್ನು ಸರಿಯಾಗಿ ಕರಗಿಸಿ ಬಳಸಿ. ಆಹಾರ ವ್ಯರ್ಥವಾಗದಂತೆ ಯೋಜಿಸಿ. ವಾರದ ಮೆನು ಮುಂಚಿತವಾಗಿ ತಯಾರಿಸಿ. ಮಕ್ಕಳಿಗೆ ಬಣ್ಣ ಬಣ್ಣದ ಆಹಾರ ನೀಡಿ. ಪ್ರೋಟೀನ್ ಸಮೃದ್ಧ ಆಹಾರ ಸೇವಿಸಿ. ಆಹಾರದಲ್ಲಿ ಸಮತೋಲನ ಕಾಪಾಡಿ. ಅಡುಗೆ ಮನೆಯಲ್ಲಿ ಅಗ್ನಿ ಸುರಕ್ಷತೆ ಪಾಲಿಸಿ. ಗ್ಯಾಸ್ ಲೀಕ್ ಇದೆಯೇ ಎಂದು ಪರಿಶೀಲಿಸಿ. ಚಾಕುವನ್ನು ಸರಿಯಾಗಿ ಬಳಸಿ. ಬಿಸಿ ಪಾತ್ರೆಗಳಿಗೆ ಗ್ಲೌಸ್ ಬಳಸಿ. ವಿದ್ಯುತ್ ಸಾಧನಗಳನ್ನು ಎಚ್ಚರಿಕೆಯಿಂದ ಬಳಸಿ. ಕೈಗಳನ್ನು ಆಗಾಗ ತೊಳೆಯಿರಿ. ಕಚ್ಚಾ ಮತ್ತು ಬೇಯಿಸಿದ ಆಹಾರವನ್ನು ಬೇರೆ ಇಡಿ. ಫ್ರಿಡ್ಜ್ ಅನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸಿ. ಆಹಾರದ ಅವಧಿ ದಿನಾಂಕ ಪರಿಶೀಲಿಸಿ. ಸ್ಥಳೀಯ ಪದಾರ್ಥಗಳನ್ನು ಬಳಸಿ. ಹೊಸ ರೆಸಿಪಿಗಳನ್ನು ಪ್ರಯತ್ನಿಸಿ. ಮನೆಯಲ್ಲಿಯೇ ಮಸಾಲೆಗಳನ್ನು ತಯಾರಿಸಿ. ಹಿರಿಯರ ಅಡುಗೆ ರಹಸ್ಯಗಳನ್ನು ಕಲಿಯಿರಿ. ಕುಟುಂಬದೊಂದಿಗೆ ಅಡುಗೆ ಮಾಡಿ. ಪ್ರೀತಿಯಿಂದ ಅಡುಗೆ ಮಾಡಿ. ಆಹಾರವನ್ನು ಆಕರ್ಷಕವಾಗಿ ಬಡಿಸಿ. ಅತಿಥಿಗಳ ಅಭಿಪ್ರಾಯ ಕೇಳಿ. ಆರೋಗ್ಯ ಮತ್ತು ರುಚಿಯ ಸಮತೋಲನ ಕಾಪಾಡಿ. ಪ್ರತಿದಿನ ಹೊಸದನ್ನು ಕಲಿಯಿರಿ. ಉತ್ತಮ ಅಡುಗೆಗೆ ತಾಳ್ಮೆ, ಅಭ್ಯಾಸ ಮತ್ತು ಪ್ರೀತಿ ಅಗತ್ಯ. ಅಡುಗೆ ಒಂದು ಕಲೆ, ಆಹಾರ ಒಂದು ಅನುಭವ. ಇನ್ನಷ್ಟು ಅಡುಗೆ ಸಲಹೆಗಳು, ಸಾಂಪ್ರದಾಯಿಕ ರುಚಿಗಳು ಮತ್ತು ಆಹಾರದ ಕಥೆಗಳಿಗಾಗಿ ಡೀಪ್ ಫುಡ್ ಸ್ಟೋರೀಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.